ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಗಣಪತಿ ನಾಗರಮೂರ್ತಿಗೆ ಕಾಲಿಂದ ಬದ್ದು ಅನ್ಯ ಕೋಮಿನವರ ವಿಕೃತಿ. ಸರ್ಕಾರ ಬದುಕಿದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಎಂದ ಬಿಜೆಪಿ ನಾಯಕರು. ಗೃಹ ಸಚಿವರ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಕಿಡಿ. ಎಐಸಿಸಿಯ ಒಬಿಸಿ ಸಮಿತಿಗೆ ಸಿದ್ದರಾಮಯ್ಯನವರ ನಾಯಕತ್ವ. ರಾಷ್ಟ್ರೀಯ ಮಟ್ಟದಲ್ಲಿ ವರ್ಚಸ್ಸನ್ನ ಬಳಸಿಕೊಳ್ಳುವ ಪ್ಲಾನ್. ಸಿಎಂ ಸ್ಥಾನದ ಗೊಂದಲಕ್ಕೂ ತೆರೆ ಎಳೆಯೋದು. ಸಿದ್ದು ಆಯ್ಕೆ ಹಿಂದಿದೆ ಹಲವು ರಾಜಕೀಯ ಲೆಕ್ಕಾಚಾರ. ನಮ್ಮ ಬಳಿಯೂ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದರು. ನಮ್ಮಲ್ಲಿ 40ಕ್ಕೂ ಹೆಚ್ಚು ಒಬಿಸಿ ನಾಯಕರಿದ್ದಾರೆ. ನಾವೇ ಕರ್ನಾಟಕದಿಂದ ಆಯ್ಕೆ ಮಾಡಿದ್ದೀವಿ ಅಂತ ಮನವಿ ಮಾಡಿದ್ವಿ. ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗಿ ನೇಮಕದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ ಕೆಎನ್ ರಾಜಣ್ಣ. ನಾವಿನ್ನು ಜುಲೈನಲ್ಲಿದ್ದೀವಿ. ನಾನು ಹೇಳಿದ್ದು ಸೆಪ್ಟೆಂಬರ್ ಅಲ್ವಾ, 2 ತಿಂಗಳೊಳಗೆ ದೇಶವೇ ತಲೆ ಕೆಳಗೆ ಆಗಬಹುದು ಎಂದ ಸಹಕಾರ ಸಚಿವ. ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರನಿಂದ ಜಾತ್ರೆಯಲ್ಲಿ ಫೈರಿಂಗ್ ಕೇಸ್. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಕ್ಕೆ ಸೂಚಿಸಿದ್ದೇವೆ, ತಗೋತಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.